ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕೋಡಿ ಶ್ರೀಗಳು ಬಹಳ ಚೆನ್ನಾಗಿ ಗೊತ್ತು. ಯಾಕಂದರೆ ಕೋಡಿ ಶ್ರೀಗಳ ಭವಿಷ್ಯ ಸುಳ್ಳಾಗಿದ್ದೇ ಇಲ್ಲ. ಪ್ರತಿ ಬಾರಿಯೂ ಕೂಡ ರಾಜಕೀಯ ಭವಿಷ್ಯವನ್ನು ನುಡಿತಾರೆ, ಪ್ರಾಕೃತಿಕ ವಿಕೋಪಗಳ ಬಗ್ಗೆ ನುಡಿತಾರೆ, ಅದರ ಜೊತೆಗೆ ಯುದ್ಧದ ಬಗ್ಗೆನೂ ಕೂಡ ಭವಿಷ್ಯ ಹೇಳಿದ್ದಾರೆ, ಭೂಕಂಪದ ಬಗ್ಗೆ ಭವಿಷ್ಯ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ನಿಜ ಆಗಿದೆ, ನಿಜ ಆಗ್ತಾ ಬರ್ತಾ ಇದೆ. ಹಾಗಾಗಿ ಕೋಡಿ ಶ್ರೀಗಳ ಭವಿಷ್ಯ ನಿಜ ಆಗುತ್ತೆ ಅಂತಾನೆ ರಾಜ್ಯದ ಜನ ಕೂಡ ನಂಬಿದ್ದಾರೆ. ನೋಡಿ, ಮತ್ತೊಂದು ಕಡೆ ನಿನ್ನೆ ಒಂದು ಭವಿಷ್ಯ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು. ಏನು ಭವಿಷ್ಯ ನುಡಿದಿದ್ದಾರೆ, ಮುಂದೆ ಆಗುವಂತಹ ಅನಾಹುತಗಳ ಬಗ್ಗೆ ಏನು ಹೇಳಿದ್ದಾರೆ ಅವರು ನೋಡ್ತಾ ಹೋಗೋಣ. ನೋಡಿ, ಕೋಡಿ ಶ್ರೀಗಳು ಭವಿಷ್ಯ ನುಡಿತಾರೆ. ಬರುವ ದಿನಗಳು ಶುಭ ಇಲ್ಲ, ಆಹಾಕಾರ. ಈ ವರ್ಷದ ಮಳೆ ಬೆಳೆ ಬಗ್ಗೆ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ. ಕೋಡಿ ಶ್ರೀಗಳು ಈ ವರ್ಷ ಮಳೆ ಬೆಳೆ ಆಗು ಹೋಗುಗಳ ಬಗ್ಗೆ, ಮುಂಬರುವಂತಹ ದಿನಗಳು ಶುಭ ಇಲ್ಲ, ಅಶುಭ, ಆಹಾಕಾರ ಹೆಚ್ಚಾಗತ್ತೆ, ಮಳೆ ಬೆಳೆ ಉತ್ತಮವಾಗತ್ತೆ, ಕರ್ನಾಟಕಕ್ಕೆ ಒಂದು ರೀತಿಯ ಆತಂಕ ಇಲ್ಲ, ಆದರೆ ದೇಶಕ್ಕೆ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳಿ ಭವಿಷ್ಯವನ್ನು ನುಡಿದಿರೋದು. ಈ ಮೂಲಕ ಮುಂಗಾರು ಕೈ ಕೊಡುವ ಭೀತಿಯಲ್ಲಿದ್ದವರಿಗೆ ಒಂದು ಕಡೆ ಸಮಾಧಾನ, ರೈತರ ಮೊಗದಲ್ಲಿ ಸಮಾಧಾನ. ಯಾಕಂದರೆ ಮಳೆ ಬೆಳೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ದಾರೆ. ಬರುವ ದಿನಗಳು ಶುಭವಿಲ್ಲ, ಅನ್ನ ನೀರಿಗೆ ಆಹಾಕಾರ ಅಂತ ಹೇಳಿ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಭವಿಷ್ಯ ನುಡಿದಿರೋದು. ಕೋಡಿ ಶ್ರೀಗಳು ಅಂತ ಹೇಳಿದ್ರೇನೆ ಜನರಿಗೆ ಚಿರಪರಿಚಿತ. ನೋಡಿ, ಈ ವರ್ಷದ ಮಳೆ ಬೆಳೆ ಉತ್ತಮವಾಗಿರುತ್ತೆ, ಅಗ್ನಿ ಭಯ ಜಾಸ್ತಿ ಇರುತ್ತಂತೆ, ಅದರ ಜೊತೆಗೆ ಅಪಮೃತ್ಯು ಕೂಡ ಹೆಚ್ಚಾಗತ್ತಂತೆ, ಗಾಳಿ ತೊಂದರೆ ಇದೆ, ಗಾಳಿಯಿಂದನೂ ಕೂಡ ಒಂದಷ್ಟು ತೊಂದರೆಗಳಾಗತ್ತೆ, ಬರುವ ದಿನಗಳು ಅಷ್ಟೊಂದು ಚೆನ್ನಾಗಿಲ್ಲ, ಅನ್ನ ನೀರಿಗೆ ಆಹಾಕಾರ ಅಂತಲೂ ಕೂಡ ಭವಿಷ್ಯ ನುಡಿದಿದ್ದಾರೆ. ಅದರ ಜೊತೆಗೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತ ಸ್ವಾಮೀಜಿಗಳು ಶ್ರೀಗಳು ಭವಿಷ್ಯ ನುಡಿದಿರೋದ್ರಿಂದ ರೈತರ ಮೊಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಹಾಸ, ಮತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಮುಂಗಾರು ಕೈ ಕೊಡುವ ಆತಂಕದಲ್ಲಿದ್ದಂಥವರಿಗೆ ಶ್ರೀಗಳ ಮಾತು ತುಸು ನಿರಾಳ ಅನ್ನುವಂತಹ ಭಾವ ಕೂಡ ಕೊಟ್ಟಿದೆ. ನಾನು ಆಗಲೇ ಹೇಳ್ದಂಗೆ ಅಗ್ನಿ ಭಯ, ಅಪಮೃತ್ಯ, ಈ ವರ್ಷ ಅನ್ನ ನೀರಿಗೆ ಆಹಾಕಾರ ಆಗತ್ತೆ. ಮತ್ತೊಂದು ಕಡೆ ಕರ್ನಾಟಕದ ಬಗ್ಗೆ, ಯಾಕಂದರೆ ಕೋಡಿ ಶ್ರೀಗಳು ಭವಿಷ್ಯ ನುಡಿತಿದ್ದಂಗೆ ರಾಜ್ಯದಲ್ಲಿ ಏನಪ್ಪ ಅಂತ ಹೇಳಿ ಕರ್ನಾಟಕಕ್ಕೆ ಅಷ್ಟೊಂದು ಆತಂಕ ಇಲ್ಲ. ರಾಜಕೀಯ ಬೆಳವಣಿಗೆಯ ಬಗ್ಗೆ ಕೇಳುವಂತಹ ಪ್ರಶ್ನೆಗಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ರಾಜಕೀಯ ಬೆಳವಣಿಗೆಯ ಬಗ್ಗೆ ಏನನ್ನೂ ಕೂಡ ಮಾತನಾಡಲ್ಲ, ಕಾದು ನೋಡಿ. ಯಾಕಂದರೆ ಒಂದು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು, ದೇವಸ್ಥಾನದ ಉದ್ಘಾಟನೆಗೆ. ಇಂತಹ ಸಂದರ್ಭದಲ್ಲಿ ನನ್ನನ್ನು ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತೀರಾ ಅಂತಲೂ ಕೂಡ ಕೋಡಿ ಶ್ರೀಗಳು ಹೇಳಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಸಂಕ್ರಾಂತಿ ಅಥವಾ ಯುಗಾದಿ ಭವಿಷ್ಯವನ್ನು ಹೇಳ್ತಾ ಇದ್ರು ಕೋಡಿ ಮಠದ ಶ್ರೀಗಳು. ಅದರ ಜೊತೆಗೆ ಸಂಕ್ರಾಂತಿ ಭವಿಷ್ಯ, ಯುಗಾದಿ ಭವಿಷ್ಯ ಎಲ್ಲವೂ ಕೂಡ ನಿಜ ಆಗಿದೆ. ಅದರ ಜೊತೆಗೆ ಆ ವರ್ಷದಲ್ಲಿ ಮಳೆ ಬೆಳೆ ಹೇಗಾಗತ್ತೆ, ರಾಜಕೀಯ ವಿದ್ಯಮಾನ ಬಗ್ಗೆ ಎಲ್ಲದರ ಬಗ್ಗೆ ಹೇಳ್ತಾ ಇದ್ರು. ಅದರ ಜೊತೆಗೆ ಈ ಹಿಂದೆ ಕಾಶ್ಮೀರದಲ್ಲಿ ನಡೆದಂತಹ ಪೆಹಲ್ಗಾಮ್ ದಾಳಿ ಇರಬಹುದು, ಆಪರೇಷನ್ ಸಿಂಧೂರ್ ಬಗ್ಗೆನೂ ಕೂಡ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ರು. ಅದರ ಜೊತೆಗೆ ಉಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ, ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ, ವಿಶ್ವದ ದೊಡ್ಡ ದೊಡ್ಡ ನಾಯಕರ ತಲೆ ಉರುಳುತ್ತೆ ಅಂತಲೂ ಕೂಡ ಮಾತುಗಳನ್ನು ಹೇಳಿದರು. ಆ ಭವಿಷ್ಯ ಎಲ್ಲವೂ ಕೂಡ ನಿಜ ಆಗಿದೆ. ಹಾಗಾಗಿ ಇವತ್ತಿಗೂ ಕೂಡ ಕೋಡಿ ಶ್ರೀಗಳ ಭವಿಷ್ಯ ಅಂತ ಹೇಳಿದ್ರೆ ಭಕ್ತ ವಲಯ ನಂಬುತ್ತೆ. ರಾಜಕೀಯ ಬದಲಾವಣೆಯ ಬಗ್ಗೆನೂ ಕೂಡ ಹೇಳ್ತಾರೆ. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಪ್ರಾಕೃತಿಕ ವಿಕೋಪದ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾರೆ. ಆಹಾರ ಮತ್ತು ನೀರಿನ ಬಗ್ಗೆ, ಯುದ್ಧದ ಭೀತಿ ಬಗ್ಗೆ, ಆರೋಗ್ಯ ಸಾವು ನೋವುಗಳ ಬಗ್ಗೆ, ಈ ಹಿಂದೆ ಹೇಳಿದಂತಹ ಮಾತುಗಳೆಲ್ಲವೂ ಕೂಡ ನಿಜವಾಗಿದೆ. ಈಗ ಮತ್ತೊಂದು ಭವಿಷ್ಯ ನುಡಿದಿರೋದ್ರಿಂದ ಹೇಗಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅವರ ಭಕ್ತ ವಲಯ ಕಾಯ್ತಾ ಇದೆ.